Hello everyone, welcome to ಶಾಂತ ಮಾರ್ಗ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಜೊತೆಗೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದ್ದೀನಿ ವೇರಿಯಸ್ ಲೆವೆಲ್ಸ್ ಅಲ್ಲಿ. ಸೊ ಇಲ್ಲಿ ಶಾಂತ ಮಾರ್ಗದಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಕೋರ್ಸ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದು ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಫೆಬ್ರವರಿ 1ನೇ ತಾರೀಕು. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವುದೇ ಒಳ್ಳೆಯ ದಿನ ಇಲ್ಲ. ಯಾವತ್ತು ಒಳ್ಳೆ ಕೆಲಸ ಮಾಡ್ತೀವಿ ಅವತ್ತೇ ಒಳ್ಳೆ ದಿನ. ಓಕೆ, ಸೊ ಇವತ್ತಿಂದ ನಾವು ಈ ಒಂದು ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀವಿ. ಫಸ್ಟ್ ಡೇ ಅಲ್ಲಿ ಏನ್ ಮಾಡ್ಬೇಕು ನೀವು? ಫಸ್ಟ್ ಡೇ ಅಲ್ಲಿ ನಿಮ್ಗೆ ಒಂದು ಹೋಮ್ ವರ್ಕ್ ಏನು ಮಗ್ಗಿ. ಮಗ್ಗಿ ಎಲ್ಲರೂ ಕಲ್ತಿರ್ತೀರಾ, ಸ್ಕೂಲ್ ಟೈಮ್ ಇಂದ ಕಲ್ತಿರ್ತೀರಾ. ಆದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿಯಲ್ಲಿ ಕಲಿಬೇಕು ಅಂತಂದ್ರೆ 16/4 ಅಂತ ನಿಮ್ಗೆ ಗೊತ್ತಿರುತ್ತೆ. ಆದರೆ 64 ಅಂದ್ರೆ 16/4 ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಈ ರೀತಿ ನೀವು ಅಂಕಿಗಳ ಜೊತೆ ಆಟ ಆಡಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ಟೇಬಲ್ಸ್ ಕಲಿಬೇಕು. ಓಕೆ, ಟೇಬಲ್ಸ್ ನ ಕಲಿಬೇಕು. ಎಷ್ಟರಿಂದ ಎಷ್ಟಕ್ಕೆ? 1ರಿಂದ 30ವರೆಗೂ ಕಲಿಬೇಕು. ಆದರೆ ಇವಾಗ ಸದ್ಯಕ್ಕೆ 1ರಿಂದ 20ವರೆಗೂ ಕಲಿಬೇಕು. ಸೊ ಈ ಟೇಬಲ್ಸ್ ಏನಿದೆ, ಮಗ್ಗಿ ಏನಿದೆ 1ರಿಂದ 20 ಆಲ್ರೆಡಿ ನಿಮ್ಗೆ 1ರಿಂದ 10ವರೆಗೂ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. 10ರಿಂದ 20ವರೆಗೂ ನೀವು ಬಯಾಟ್ ಮಾಡಬೇಕು, ಮಗ್ಗಿನ ಬಯಾಟ್ ಮಾಡಬೇಕು. ನೆಕ್ಸ್ಟ್ 1ರಿಂದ 20ರವರೆಗೆ ಸ್ಕ್ವೇರ್ಸ್ ನ ಬಯಾಟ್ ಮಾಡಬೇಕು. ಸ್ಕ್ವೇರ್ಸ್ ಅಂದ್ರೆ ಏನು? ಸ್ಕ್ವೇರ್ಸ್ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 11 ಸ್ಕ್ವೇರ್ 121, 12 ಸ್ಕ್ವೇರ್ 144. ಈ ರೀತಿಯಲ್ಲಿ ನೀವು ಬಯಾಟ್ ಮಾಡಬೇಕು. ಓಕೆ, 1ರಿಂದ 20ರವರೆಗೆ ಸ್ಕ್ವೇರ್ಸ್ ನ ಬಯಾಟ್ ಮಾಡಬೇಕು. ಜೊತೆಗೆ 1ರಿಂದ 10ರವರೆಗೆ ಕ್ಯೂಬ್ಸ್ ನ ಬಯಾಟ್ ಮಾಡಬೇಕು. ಸೊ ಇದಿಷ್ಟು ಮುಖ್ಯವಾಗಿ ನೀವು ಇವತ್ತೇ ಮಾಡಬೇಕಾಗಿರುವಂತಹ ಕೆಲಸ. ದಿಸ್ ಈಸ್ ಯುವರ್ ಹೋಮ್ವರ್ಕ್ ಫಾರ್ ಟುಡೇ. ಸೊ ನಮ್ಮ ಟೀಮ್ ಏನ್ ಮಾಡುತ್ತೆ, ನೀವು ಈ ಒಂದು ಹೋಮ್ವರ್ಕ್ ನ ಮಾಡಿ ನಮಗೆ ಇದರ ಒಂದು ಫೋಟೋನ ಕಳಿಸ್ಬೇಕಾಗುತ್ತೆ. ಓಕೆ, ಅಂಡ್ ಇದರಲ್ಲಿ ನಿಮ್ಗೆ ಕ್ವೆಶನ್ಸ್ ನ ಕೇಳಲಾಗುತ್ತೆ ನಾಳೆ. ಓಕೆ, ಸೊ ಯಾರೆಲ್ಲ ಈ ಕೋರ್ಸ್ಗೆ ಜಾಯಿನ್ ಆಗಿದ್ದೀರಾ ಅವ್ರು ಏನ್ ಮಾಡ್ಬೇಕು? 5 ಟೈಮ್ಸ್ 5 ಸರಿ 10ರಿಂದ 20ರ ಸ್ಕ್ವೇರ್ಸ್ ನಾವು ಬರೆದು ನಮ್ಗೆ ಕಳಿಸ್ಕೊಡ್ಬೇಕು. ಓಕೆ, ಸೊ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡುತ್ತೆ. ಕಾಲ್ ಮಾಡಿ ನಿಮ್ಗೆ ಕ್ವೆಶನ್ಸ್ ನ ಕೇಳ್ತಾರೆ. 11 ಸ್ಕ್ವೇರ್ ಎಷ್ಟಪ್ಪ? 15 ಸ್ಕ್ವೇರ್ ಎಷ್ಟಪ್ಪ? 19 ಸ್ಕ್ವೇರ್ ಎಷ್ಟಪ್ಪ? ಸೊ ಇದು ನಿಮ್ಮ ಕೆಲಸ, ನೀವು ಇದನ್ನ ಬಯಾಟ್ ಮಾಡಬೇಕು. ಸೊ ಇವತ್ತೇ ಸಮಯನ ವ್ಯರ್ಥ ಮಾಡಬೇಡಿ. ಓಕೆ, ಯುದ್ಧ ಕಾಲ ಬಂದಾಗ ಶಸ್ತ್ರಾಭ್ಯಾಸ ಮಾಡೋದಲ್ಲ. ಸೊ ಇವಾಗಿಂದ ನಿಮ್ಮ ಶಸ್ತ್ರಗಳನ್ನ ಅಭ್ಯಾಸ ಮಾಡ್ಕೊಬೇಕು. ಯುದ್ಧ ಕಾಲದಲ್ಲಿ ಬರೀ ಹೋಗಿ ಗುದ್ದಾಡೋದಷ್ಟೇ. ಓಕೆ, ಇವಾಗಿಂದ ಅಭ್ಯಾಸ ಮಾಡ್ಬೇಕು. ಸೊ ಇವಾಗ ಈ ಒಂದು ಏನ್ ಹೇಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ಮಾಡ್ಬೇಕು. ಓಕೆ, ನಾಳಿನ ಕ್ಲಾಸ್ ಅಲ್ಲಿ ನಾನು ಸಿಲೆಬಸ್ ನ ಡಿಕೋಡ್ ಮಾಡ್ತೀನಿ. ಯಾವ ರೀತಿ ಸಿಲೆಬಸ್ ಇದೆ ಮೆಂಟಲ್ ಎಬಿಲಿಟಿಯಲ್ಲಿ, ಸಿಲೆಬಸ್ ಏನಿದೆ, ಸೊ ಯಾವ ಕ್ವೆಶನ್ಸ್ ನ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ PYQs ನ ನೀವು ಪ್ರಿಪೇರ್ ಆಗಬೇಕು, ಯಾವ PYQs ನ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು, ಇದನ್ನೆಲ್ಲ ನಾಳಿನ ಕ್ಲಾಸ್ ಅಲ್ಲಿ ನಾನು ಡಿಕೋಡ್ ಮಾಡ್ತೀನಿ. ಅಂಡ್ ಮುಂದೆ ಹೋಗ್ತಾ ಈ ಒಂದು ಕ್ಲಾಸಸ್ ಹೇಗೆ ನಡೆಯುತ್ತೆ? ಸೊ ಕ್ಲಾಸ್ ಹೇಗೆ ನಡೆಯುತ್ತೆ ಅಂತ ಅಂದ್ರೆ, ಒಂದು ಟಾಪಿಕ್ ತಗೊಳ್ಳೋಣ. ಯಾವ್ದಾದ್ರು ಟಾಪಿಕ್, ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ನ ತಗೊಳ್ಳೋಣ. ಪರ್ಸೆಂಟೇಜ್ ಅಲ್ಲಿ ಸುಮಾರು 7ರಿಂದ 8 ಟೈಪ್ಸ್ ಆಫ್ ಕ್ವೆಶನ್ಸ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ಪರ್ಸೆಂಟೇಜ್ ಅಲ್ಲಿ 7ರಿಂದ 8 ರೀತಿಯಾದಂತಹ ಪರ್ಸೆಂಟೇಜ್ ಕ್ವೆಶನ್ಸ್ ನಮ್ಮ ಕರ್ನಾಟಕ ಎಕ್ಸಾಮ್ಸ್ಗೆ ಬರ್ತಾ ಇದಾವೆ. ಸೊ ಇವಾಗ ನಾವು ಆ 7ರಿಂದ 8 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನ ಮಾಡ್ತೀವಿ. ಆ ಒಂದು ಟಾಪಿಕ್ಸ್ ನ ಕ್ಲಿಯರ್ ಮಾಡ್ಕೊಂತೀವಿ. ಯಾವ್ದ್ರಿಂದ ಕ್ಲಿಯರ್ ಮಾಡ್ಕೋತೀವಿ? ಇದೇ PYQs ನ ಯೂಸ್ ಮಾಡಿ ಆ ಟಾಪಿಕ್ಸ್ ನ ಕ್ಲಿಯರ್ ಮಾಡುವಂಥದ್ದು. ಓಕೆ, ಜೊತೆಗೆ ಎವ್ರಿ ಡೇ ಹೋಮ್ವರ್ಕ್ಸ್ ಇರುತ್ತೆ. ಹೋಮ್ವರ್ಕ್ ಮಾಡಬೇಕು. ನಮ್ಗೆ ಫೋಟೋಸ್ ನ ಕಳಿಸ್ಬೇಕು. ನಮ್ಮ ಟೀಮ್ ನಿಮ್ಮ ಹೋಮ್ವರ್ಕ್ ನ ಚೆಕ್ ಮಾಡುತ್ತೆ.
ಅಂಡ್ ನಿಮ್ಗೆ ಕಾಲ್ ಸಹ ಮಾಡ್ತಾರೆ. ಓಕೆ, ಇದು ಅರ್ಥ ಆಯ್ತಾ? ಇದಕ್ಕೆ ಆನ್ಸರ್ ಏನ್ ಬಂತು? ಸೊ ಯು ಶುಡ್ ಬಿ ಅಕೌಂಟಬಲ್ ಟು ಸಮ್ವನ್. ಸೊ ಆ ಕೆಲಸನ ನಾವು ಮಾಡ್ತೀವಿ. ಈ ಒಂದು ಕೋರ್ಸ್ಗೆ ಜಾಯಿನ್ ಆದ್ರೆ ಬರೀ ಜಾಯಿನ್ ಆದ್ರೆ ಬಿಟ್ಟೆ ಅನ್ನೋದಲ್ಲ, ಇದರಿಂದ ನೀವು ಎಫೆಕ್ಟಿವ್ ಆಗಿ ಲಾಭನ ಪಡ್ಕೋಬೇಕು. ಹಾಗಾದ್ರೆ ಮಾತ್ರ ಜಾಯಿನ್ ಆಗಿ. ನೀವು ಕೆಲಸ ಮಾಡಕ್ ರೆಡಿ ಇದ್ದೀರಾ ಅವಾಗ ಜಾಯಿನ್ ಆಗಿ, ಇಲ್ಲ ಅಂದ್ರೆ ಜಾಯಿನ್ ಆಗಿ. ಓಕೆ, ಬರೀ ನಾನ್ ಮಾಡ್ತಾ ಇರ್ತೀನಿ, ನೀವು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತೀರಾ, ಹೀಗ್ ನಡೆಯಲ್ಲ. ಶಾಂತ ಮಾರ್ಗದಲ್ಲಿ ಈ ರೀತಿಯಾದಂತಹ ತರಗತಿಗಳು ನಡೆಯಲ್ಲ. ಶಾಂತ ಮಾರ್ಗದಲ್ಲಿ ನೀವು ಸಹ ವರ್ಕ್ ಮಾಡಬೇಕು, ಜೊತೆಗೆ ನೀವು ಸಹ ವರ್ಕ್ ಮಾಡಬೇಕು. ಯಾಕೆ? ಬಿಕಾಸ್ ಎಕ್ಸಾಮ್ ನೀವು ಬರೆಯೋದು, ನಾನು ನಿಮ್ ಜೊತೆ ಇರಲ್ಲ ಎಕ್ಸಾಮ್ ಬರೀಬೇಕಾದ್ರೆ. ನನ್ನ ಕೆಲಸ ಏನು? ನಿನ್ನ ತಯಾರಿ ಮಾಡುವಂಥದ್ದು. ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡು ಕ್ವೆಶನ್ ನ ನೋಡಿ, ಕ್ವೆಶನ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ಆನ್ಸರ್ ನ ಪಡಿಬೇಕಾಗಿರೋದು ನೀವು. ಸೊ ಇದಕ್ಕೆ ಸಹಾಯನ ನಾನು ಮಾಡಬಲ್ಲೆ, ಆದ್ರೆ ಕೊನೆಗೆ ಯಾರ ಕೆಲಸ ಅದು ನಿಮ್ಮ ಕೆಲಸ. ಸೊ ಈ ರೀತಿ ನೀವು ಕೆಲಸ ಮಾಡಕ್ಕೆ ತಯಾರಾಗಿದ್ರೆ ಮಾತ್ರ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿ. ಓಕೆ, ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಯಾವುದು? ಎಸ್, 9620131843. ಇದಕ್ಕೆ ಸಹ ನೀವು ಕಾಲ್ ಮಾಡಬಹುದು, ಅಥವಾ 8884818983 ಈ ನಂಬರ್ಗೂ ಸಹ ನೀವು ಕಾಲ್ ಮಾಡಬಹುದು. ಸೊ ಇವತ್ತಿನ ಹೋಮ್ವರ್ಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು? ಮಗ್ಗಿ ಕಲಿಯುವಂತದ್ದು. ಟೇಬಲ್ಸ್ 1ರಿಂದ 20ರ ಮಗ್ಗಿ, 1ರಿಂದ 20ರ ಸ್ಕ್ವೇರ್ಸ್, 1ರಿಂದ 10ರ ಕ್ಯೂಬ್ಸ್, ಇದೆಲ್ಲ ಕಲಿತು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ನಾಳಿನ ಕ್ಲಾಸ್ ಅಲ್ಲಿ ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಸೊ ಒಂದು ಸರಿ ಸಿಲೆಬಸ್ ಕಡೆ ಕಣ್ಣಾಡ್ಸ್ಕೊಂಡು ಬನ್ನಿ. ಮೆಂಟಲ್ ಎಬಿಲಿಟಿಯಲ್ಲಿ ಯಾವ ಟಾಪಿಕ್ ಇದೆ ಅಂತ ಕಣ್ಣಾಡ್ಸ್ಕೊಂಡು ಬನ್ನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.